ಮಾದಪ್ಪನ ಬೆಟ್ಟದಲ್ಲಿ ಮೃತ್ಯು ಭೀತಿ ಕಾಡ್ತಾ ಇದೆ ಈಗ. ಯಾಕಂದರೆ ಮಾದಪ್ಪನ ಬೆಟ್ಟ ಏನಿದೆ, ಭಕ್ತರ ಮೇಲೆ ಚಿರತೆ ದಾಳಿಗೆ ಅಸಲಿ ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಭೀತಿ ಇದೆ, ಅದರ ಕಾರಣ ಬಯಲಾಗಿದೆ ಈಗ. ಭಕ್ತರ ಮೇಲೆ ಏನು ಚಿರತೆ ದಾಳಿ ಆಗಿತ್ತಲ್ಲ, ಶೌಚಾಲಯ ಇಲ್ಲದಿದ್ದಕ್ಕೇನೆ ಈ ಒಂದು ಬಲಿಯಾಗ್ತಾ ಇದ್ದಾರಂತೆ ಭಕ್ತರು. ಶೌಚಾಲಯ ವ್ಯವಸ್ಥೆ ಇಲ್ಲದೆ ಭಕ್ತರು ಪರದಾಡ್ತಾ ಇದ್ದಾರೆ, ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲ ಬೇರೆ ಕಡೆ ಇರೋ ರೀತಿಯಾಗಿ. ಹೀಗಾಗಿ ಬೆಟ್ಟದ ದಾರಿಯಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲದೇನೆ ಭಕ್ತರು ಏನಿದ್ದಾರೆ ಅವರು ಪರದಾಡ್ತಾ ಇದ್ದಾರೆ ಈ ವಿಚಾರವಾಗಿ. ಹೀಗಾಗಿ ಕಾಡಿಗೆ ನುಗ್ಗುವಂಥ ಅನಿವಾರ್ಯತೆಗೆ ಪ್ರಾಣಕ್ಕೆ ಕಂಟಕ ಆಗ್ತಾ ಇದೆ. ಮಲಮೂತ್ರ ವಿಸರ್ಜನೆಗೆ ಹೋದಾಗ ಕಾಡು ಪ್ರಾಣಿಗಳು ದಾಳಿ ಮಾಡ್ತಾ ಇವೆ ಬೆಟ್ಟದಲ್ಲಿ. ಪಾದಯಾತ್ರೆ ದಾರಿಯಲ್ಲಿ ಶೌಚಾಲಯಗಳೇ ಇಲ್ಲ, ಅಲ್ಲಿ ನಡೆದುಕೊಂಡು ಹೋಗಬೇಕಾದ್ರೆ ಜಿಲ್ಲಾಡಳಿತ ನಿರ್ಲಕ್ಷ್ಯಕ್ಕೆ ಭಕ್ತರು ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ. ಬೆಟ್ಟಕ್ಕೆ ಹೋಗಬೇಕಾದ್ರೆ ಏನು ವ್ಯವಸ್ಥೆ ಇಲ್ಲ, ಅಲ್ಲಿ ಕಾಡಿನ ಅಂಚಿಗೆ ಹೋಗದಿದ್ದಂತೆ ಎದುರಾಗ್ತಾ ಇವೆ, ಅಂದರೆ ಎರಗ್ತಾ ಇವೆ ಈ ಚಿರತೆಗಳು ಹುಲಿಗಳೆಲ್ಲವೂ ಕೂಡ. ಅಲ್ಲಿಗೆ ಹೋಗ್ತಾ ಅಂಚಿಗೆ ಹೋದಾಗ ಬೆಟ್ಟದ ದಾರಿಯುದ್ದಕ್ಕೂ ಕೂಡ ಮೂಲಭೂತ ಸೌಕರ್ಯ ಎಲ್ಲವೂ ಕೂಡ ಶೂನ್ಯ ಆಗಿದೆ. ಬಯಲು ಶೌಚಾಲಯಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿಗೆ ಹೋಗುವಂತಹ ಭಕ್ತರು ಈ ರೀತಿಯಾಗಿ ತೊಂದರೆಗೆ ಸಿಲುಕ್ತಾ ಇದ್ದಾರೆ. ಮಾದಪ್ಪನ ಬೆಟ್ಟಕ್ಕೆ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ. ಆ ಗುಡ್ಡಗಾಡು ಪ್ರದೇಶದಲ್ಲಿ ಅನೇಕ ಕಾಡು ಪ್ರಾಣಿಗಳಿವೆ. ಹೀಗಿರುವಾಗ ಅಲ್ಲಿ ಕೆಲವರು ನಡೆದುಕೊಂಡು ಹೋಗ್ತಾರೆ, ಕೆಲವರು ತಮ್ಮ ತಮ್ಮ ವೆಹಿಕಲ್ಗಳೇನಿತ್ತು ಅದರಲ್ಲಿ ಕೂಡ ಹೋಗ್ತಾರೆ. ಹೀಗೆ ಹೋಗ್ತಿರಬೇಕಾದ್ರೆ ಅಲ್ಲಲ್ಲಿ ಸಾರ್ವಜನಿಕರ ಒಂದು ಹಿತವನ್ನು ಕಾಯೋಕೆ ಅಂತಾನೆ ದೇವಸ್ಥಾನದವರು, ಆ ಭಾಗದ ಆಡಳಿತ ಮಂಡಳಿ ಏನಿದೆ, ನಿಜಕ್ಕೂ ಕೂಡ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಶೌಚಾಲಯಗಳನ್ನು ಮಾಡಬೇಕಾಗಿತ್ತು. ಆದರೆ ಅದನ್ನು ಯಾಕೋ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ, ಅದರಿಂದಾನೇ ತೊಂದರೆ ಆಗ್ತಾ ಇದೆ ಅಲ್ಲಿಗೆ ಹೋಗುವಂಥ ಭಕ್ತರಿಗೆ. ನೋಡಿ, ಕಾಡಿನ ಸಮಯದಲ್ಲಿ ಏನಿದೆ ಅಲ್ಲಿ ಹೋಗಬೇಕಾದ್ರೆ ಈ ರೀತಿ ಘಟನೆ ಆಗ್ತಾ ಇದೆ. ಬೆಟ್ಟದ ದಾಳಿಯಲ್ಲಿ ಅಥವಾ ದಾರಿಯಲ್ಲಿ ಏನಿದೆ ಹಲವಾರು ಬಾರಿ ಭಕ್ತರಿಗೆ ಈ ರೀತಿ ಚಿರತೆಗಳು ಎದುರಾಗುತ್ತವೆ. ಪಾದಯಾತ್ರೆ ಮಾಡುವ ಭಕ್ತರ ಮೇಲೆ ಚಿರತೆ ಹುಲಿಗಳು ದಾಳಿಯನ್ನು ನಡೆಸುತ್ತವೆ. ಇತ್ತೀಚೆಗೆ ಕೂದಲೆಳೆಯ ಅಂತರದಲ್ಲಿ ಬಾಲಕ ಕೂಡ ಒಬ್ಬ ಪಾರಾಗಿದ್ದ. ಪಾದಯಾತ್ರೆ ಹೊರಟಿದ್ದಂತಹ ಬಾಲಕರ ಮೇಲೆ ದಾಳಿ ಮಾಡಿರುತ್ತೆ ಚಿರತೆ. ಅರಣ್ಯ ಸಿಬ್ಬಂದಿ ಏರ್ ಗನ್ನನ್ನು ಸಿಡಿಸಿದ್ರಿಂದ ಬದುಕಿರುತ್ತೆ ಒಂದು ಜೀವ. ಆ ಹುಡುಗನಿಗೆ ಏನೂ ಕೂಡ ಆಗಿರೋದಿಲ್ಲ. ಶೌಚಾಲಯ ನಿರ್ಮಿಸದಿದ್ದಕ್ಕೇನೆ ಅಪಾಯ ಎದುರಾಗ್ತಾ ಇದೆ ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ರಸ್ತೆ ಮಾರ್ಗದಲ್ಲಿ ಚಿರತೆಗಳ ಹಾವಳಿ ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ. ಬೆಟ್ಟದ ದಾರಿಯಲ್ಲಿ ಹಲವಾರು ಬಾರಿ ಭಕ್ತರ ಮೇಲೆ ದಾಳಿಗಳಾಗಿದೆ ಈ ರೀತಿಯಾಗಿ. ಇದೇನು ಮೊದಲೇ ಅಲ್ಲ, ಮಾದಪ್ಪನ ಬೆಟ್ಟದಲ್ಲಿ ದಾಳಿ ಆಗ್ತಾ ಇರುವಂಥದ್ದು ಚಿರತೆಗಳು, ಹುಲಿಗಳು ನಡು ರಸ್ತೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು, ಕರಡಿಗಳು ಕೂಡ ಇವೆ ಅಲ್ಲಿ ಸಾಕಷ್ಟು. ಈ ಹಿಂದೆ ಮಾದಪ್ಪನ ಬೆಟ್ಟದಲ್ಲಿ ಸಾಕಷ್ಟು ಹುಲಿಗಳು ಸಾವನ್ನು ಕೂಡ ಅಪ್ಪಿದ್ವು. ಅದರ ಬಗ್ಗೆ ಸಾಕಷ್ಟು ಪ್ರಶ್ನೆ ಇತ್ತು ಯಾಕೆ ಅಂತ. ಆದರೆ ಈ ಮಾದಪ್ಪನ ಬೆಟ್ಟಕ್ಕೆ ಹೋಗಬೇಕಾದ್ರೆ ಸುತ್ತಲೂ ಕೂಡ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ, ಅರಣ್ಯ ಪ್ರದೇಶ ಇರೋದ್ರಿಂದ ಸಾಕಷ್ಟು ಕಾಡು ಪ್ರಾಣಿಗಳು ವಾಸವಾಗಿರ್ತವೆ. ಆದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಜನರು ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಎದುರಾಗುತ್ತೆ ಕೂಡ. ಎಷ್ಟೋ ಜನರ ಮೇಲೆ ದಾಳಿ ಕೂಡ ಆಗಿದೆ. ಇದಕ್ಕೆ ಮುಖ್ಯವಾದ ಕಾರಣ ಏನು? ಅಲ್ಲಿ ಶೌಚಾಲಯದ ವ್ಯವಸ್ಥೆ ಸರಿಯಾಗಿಲ್ಲ. ಅದಕ್ಕೋಸ್ಕರ ಅವರು ಕಾಡಿನ ಒಳಗಡೆ ಹೋಗಬೇಕಾದಂತಹ ಪರಿಸ್ಥಿತಿ ಎದುರಾಗಿರುತ್ತೆ. ಆ ಸಮಯದಲ್ಲಿ ಒಳಗಡೆ ಹೋದಾಗ ಒಳಗಡೆ ಇದ್ದಂತಹ ಕಾಡು ಪ್ರಾಣಿಗಳು ದಾಳಿ ಮಾಡ್ತಾ ಇವೆ ಮನುಷ್ಯರ ಮೇಲೆ ಎನ್ನುವಂತಹ ವಿಚಾರ. ನಿಜಕ್ಕೂ ಕೂಡ ಯಾಕೆ ಈ ರೀತಿಯಾಗಿ ದಾಳಿಯಾಗಿತ್ತು ಅನ್ನುವಂಥ ಒಂದು ಘಟನೆ ಏನಿತ್ತು ಅಥವಾ ಒಂದು ಪ್ರಶ್ನೆ ಏನಿತ್ತು, ಅದಕ್ಕೀಗ ಅಸಲಿ ಕಾರಣ ಸಿಗ್ತಾ ಇದೆ. ಒಂದು ರೀಸನ್, ಮುಖ್ಯವಾದಂತಹ ರೀಸನ್ ಅಂದರೆ ಇದೇನು ಸ್ವಲ್ಪ ಏನು ಅದಕ್ಕೋಸ್ಕರ ಅಂತ ಯೋಚನೆ ಮಾಡ್ತಿದ್ರು ಕೂಡ ಇದು ಒಂದು ಗಂಭೀರವಾದಂತಹ ವಿಚಾರನೇ. ತುಂಬ ದೊಡ್ಡ ಮಟ್ಟದ ಹೆಸರನ್ನು ಹೊಂದಿರುವಂತಹ ದೇವಸ್ಥಾನಕ್ಕೆ ಯಾವ್ಯಾವ ರೀತಿಯಾದಂಥ ವ್ಯವಸ್ಥೆ ಇರಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಭಕ್ತರ ಹಿತದೃಷ್ಟಿಯಿಂದ ಆ ದೇವಸ್ಥಾನದವರು ಆಗಿರ್ಬೋದು ಮತ್ತು ಅಲ್ಲಿನ ಜಿಲ್ಲಾಡಳಿತ ಏನಿದೆ ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಇಲ್ಲ ಅಂತಂದರೆ ಪ್ರತಿನಿತ್ಯ ಹೋಗುವಂತಹ ಸಾಕಷ್ಟು ಜನ ಭಕ್ತರ ಮೇಲೆ ಇದೇ ರೀತಿಯಾಗಿ ನಿರಂತರ ದಾಳಿಗಳು ಆಗ್ತಾ ಇರುತ್ತೆ. ಕಾಡು ಪ್ರಾಣಿಗಳನ್ನು ನಾವು ಏನೂ ಮಾಡೋಕ್ಕಾಗಲ್ಲ, ಅವ್ರ ಜಾಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ಹೀಗಾಗಿ ನಮ್ಮ ಸುರಕ್ಷತೆಯನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅಲ್ಲಿನ ಜಿಲ್ಲಾಡಳಿತ ಏನಿದೆ ಅದು ಯಾವ ರೀತಿಯಾಗಿ ಗಮನ ತೆಗೆದುಕೊಳ್ಬೇಕಂತ ಅವರೇ ಯೋಚನೆ ಮಾಡಬೇಕು. ಇಲ್ಲ ಅಂತಂದರೆ ಈ ರೀತಿ ದಾಳಿಗಳು ಆಗ್ತಾನೆ ಇರುತ್ತೆ. ಮಾದಪ್ಪನ ಬೆಟ್ಟ ಏನಿದೆ ಅಲ್ಲಿ ಚಿರತೆಗಳು, ಹುಲಿಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇರ್ತವೆ. ದಾಳಿಗಳು ಕೂಡ ಆಗಿದೆ. ಇನ್ನೂ ಒಬ್ಬ ಬಾಲಕನು ಕೂಡ ಇತ್ತೀಚೆಗೆ ನಾವು ಗಮನಿಸಿದಾಗ ಒಂದು ಸ್ವಲ್ಪ ಕೂದಲೆಳೆಯ ಅಂತರದಿಂದ ಕೂಡ ಪಾರಾಗಿದ್ದ. ದಾಳಿ ಆಗಿತ್ತು. ಅಲ್ಲಿ ಇದ್ದಂತಹ ಸಿಬ್ಬಂದಿಗಳು, ಅರಣ್ಯ ಸಿಬ್ಬಂದಿಗಳೇನಿರ್ತಾರೆ ಅವರು ಏರ್ ಗನ್ನನ್ನು ಫೈರ್ ಕೂಡ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅದು ಓಡೋಗಿರುತ್ತೆ. ಆ ಮಗುವಿನ ಜೀವ ಉಳಿದಿದೆ. ನಿಜಕ್ಕೂ ಕೂಡ ಒಂದು ವೇಳೆ ಆ ಸಿಬ್ಬಂದಿ ಅಲ್ಲಿ ಇಲ್ಲದೆ ಹೋಗಿದ್ರೆ, ಆ ಏರ್ ಗನ್ನನ್ನು ಫೈರ್ ಮಾಡದೆ ಹೋಗಿದ್ರೆ ಆ ಬಾಲಕ ಇವತ್ತು ಇರ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ. ಸದ್ಯಕ್ಕೆ ಈಗ
ಈ ವಿಚಾರದಲ್ಲಿ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಬರುವಂತಹ ಭಕ್ತರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿದೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ದಾಳಿಗಳು ಪದೇ ಪದೇ ಆಗ್ತಾ ಇರುತ್ತೆ. ಮತ್ತು ಕೆಲವೊಂದು ಜನರು ಏನಿರ್ತಾರೆ ಹೋಗೋದನ್ನು ಕೂಡ ಬಿಡುತ್ತಾರೆ, ಅಲ್ಲಿ ಈ ರೀತಿಯಾಗಿ ದಾಳಿ ಆಗ್ತಾ ಇದೆ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.